ನಮಸ್ಕಾರ, ನಾನು ಶುಭ. ಒಂದು ಚಮಚ ಹಳೆ ಸೀರೆ, ಹಳೆ ವೇಲುಗಳಿದ್ದರೆ ಸಾಕು. ನೀವು ಮಾರ್ಕೆಟಿಂದ ಹಣ ಕೊಟ್ಟು ತರೋ ಅಂಥ ವಸ್ತುನು ಸಿಂಪಲ್ಲಾಗಿ ₹1 ಖರ್ಚಿಲ್ದಿರ, ಹೊಲಿಗೆ ಯಂತ್ರನೂ ಬೇಡ, ಸಿಂಪಲ್ಲಾಗಿ ನೀವೇ ಮನೇಲಿ ಮಾಡ್ಕೋಬೋದು. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ದಿರ ಲಾಸ್ಟ್ವರೆಗೂ ನೋಡಿ. ನಾನು ಚಮಚ ತಗೊಂಡಿದ್ದೀನಿ, ದೋಸೆ ಎಲ್ಲ ತಿರ್ಗ್ಸಕ್ಕೆ ಬಳಸ್ತೀವಲ್ಲ. ಮತ್ತು ಸೀರೆ ಉದ್ದ ಪೀಸ್ ತಗೋಬೇಕು, ಇಲ್ಲ ಬೆಡ್ಶೀಟ್ದಾದರೂ ತಗೋಬೋದು. ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಅಂದರೆ ಈ ಥರ ಈಕ್ವಲ್ ಆಗಿರೋ ಥರ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ, ಕರೆಕ್ಟಾಗಿ ಮಧ್ಯಕ್ಕೆ ಈ ಸೂಜಿ ದಾರದಲ್ಲಿ ಹೊಲಿದ್ಬಿಟ್ಟು, ಆ ಹೋಲ್ ಇತ್ತಲ್ಲ ಅದರೊಳಗಡೆಯಿಂದ 2-3 ಸತಿ ದಾರನ ತಗೋಬೇಕು. ಟೈಟಾಗಿ ತಗೊಂಡು ಮತ್ತು ಗಂಟು ಹಾಕ್ಬಿಡಿ. ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಬಂದುಬಿಡ್ದೀರ ಟೈಟಾಗಿ ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಡಿ. ನೋಡಿ ಸೀರೆ ತೋರಿಸ್ತಾ ಇದ್ದೀನಿ, 2 ಈಕ್ವಲ್ ಆಗಿದೆ ನಂದು. ನೀವು ಸೀರೆ ತಗೊಂಡಾಗ ಉದ್ದಕ್ಕೆ ಕಟ್ ಮಾಡಿ 2 ಈಕ್ವಲ್ ಆಗಿ ಮಧ್ಯದಲ್ಲಿ ಸೂಜಿ ದಾರದಲ್ಲಿ ಹೊಲಿದು ಬಿಡಬೇಕು. ಹೊಲಿದಿದ್ದಾದಮೇಲೆ ಮತ್ತು ನಾನು ವೇಲುಗಳಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಸೀರೆ ಯಾವುದಾದ್ರು ತಗೋಬೋದು. ನಾನು ವೇಲುಗಳನ್ನೂ ಕಟ್ ಮಾಡ್ಕೊಂಡಿದ್ದೀನಿ, ಪೀಸಸ್ನು. ಇದನ್ನು ಸ್ಪೂನ್ಗೆ ಈ ಥರ ಇಟ್ಬಿಟ್ಟು ಸೂಜಿ ದಾರದಲ್ಲಿ ಹೊಲಿದು ಬಿಡಿ. ನೋಡಿ ಹೊಲಿದು ಬಿಟ್ಟಿದ್ದೀನಿ. ಇನ್ನೂ ಒಂದು ಪೀಸ್ ತಗೊಂಡು ಇನ್ನೊಂದು ಸೈಡ್ ಇಡಿ, ಆಪೋಸಿಟ್ ಇಟ್ಬಿಟ್ಟು ಇದು ಅಷ್ಟೇ ಒಂದು ಸತಿ ಗಂಟು ಹಾಕ್ಕೋಬೇಕು. ಈ ಥರ ಗಂಟು ಹಾಕ್ಬಿಟ್ಟು ಮತ್ತೆ ಸೂಜಿ ದಾರದಲ್ಲಿ ಹೊಲಿದು ಬಿಡಿ. ನಾವು ಹೂವು ಎಲ್ಲ ಕಟ್ತೀವಲ್ಲ, ಸೇಮ್ ನಾವು ಹೂ ಕಟ್ಟೋವಾಗ ಹೆಂಗೆ ಗಂಟು ಹಾಕ್ಕೊತೀವೋ ಎರಡೂ ಕೈಯಲ್ಲಿ ಹಾಕ್ಕೋಬೇಕು. ನಿಮಗೆ ಲೆಫ್ಟ್ ಹ್ಯಾಂಡಲ್ಲಿ ಹಾಕೋ ಸ್ವಲ್ಪ ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಅನ್ನೋರಿಗೆ ಫಸ್ಟ್ ಬರಲ್ಲ, ಮತ್ತು ಮಾಡ್ತಾನೇ ಇದ್ದರೆ ಬಂದುಬಿಡುತ್ತೆ. ನೋಡಿ ಲೆಫ್ಟ್ ಹ್ಯಾಂಡಲ್ಲಿ ಸೇಮ್ ಹಿಂಗೆ ಗಂಟು ಹಾಕ್ಕೊಂಡು ಬರಬೇಕು. ಇದು ಸ್ಪೂನಲ್ಲಿ ಈ ಥರ ಬೇಗ ಆಗುತ್ತೆ, ಏನು ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ. ನೋಡಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಸ್ವಲ್ಪ ನಿಧಾನ ಮಾಡ್ಕೊತಾ ಇದ್ದೀನಿ, ಇಲ್ಲಾಂದರೆ ಬೇಗ ಹಾಕ್ಬಿಡ್ಬೋದು. ನೋಡಿ ಫುಲ್ ಹಾಕ್ಬಿಟ್ಟ ಮೇಲೆ ಕೆಳಗಡೆಗೆ ಎಳಿಬೇಕು. ಫಸ್ಟೇ ನೀವು ಸೀರೆ ಕೆಳಗಡೆ ಹೊಲ್ದಿದ್ದೀರಲ್ಲ ಸೂಜಿ ದಾರದಲ್ಲಿ, ಆ ಸೀರೆ ಒಳಗಡೆಗೆ ಇದು ಬಂದುಬಿಡಬೇಕು. ಇದು ಜಾರ್ಕೊಂಡು ಬಂದುಬಿಡುತ್ತೆ, ಸ್ಪೂನಲ್ಲೆಲ್ಲ ನಾವು ಮಾಡಿರೋದು. ನೋಡಿ ಈ ಥರ ಎಳಿತಾ ಇದ್ದರೆ ಬೇಗ ಬಂದುಬಿಡುತ್ತೆ. ಒಂದೊಂದೇ ಈ ಥರ ಎಳೆದ್ಬಿಡಿ ಕೆಳಗಡೆಗೆ. ಸೇಮ್ ಇದೇ ನಾನು ವೇಲ್ ತಗೊಂಡಿದ್ದೀನಲ್ಲ, ನೀವು ಸೀರೆ ಎಲ್ಲಿ ಮಾಡ್ಕೋಬೋದು. ನೋಡಿ ಎಲ್ಲ ಬಂದುಬಿಡ್ತು. ಮತ್ತೆ ಮಾಡೋದು ತೋರಿಸ್ತೀನಿ ನೋಡಿ. ಸೇಮ್ ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಬರ್ಬೇಕು. ಅಂದರೆ ನೀವು ವೇಲ್ಗಳು ಎಷ್ಟು ತಗೊಂಡಿದ್ದೀರೋ ಅದು ನೋಡ್ಕೋಬೇಕು. ನಾನೊಂದು 4 ವೇಲ್ ತಗೊಂಡಿದ್ದೀನಿ. 4 ವೇಲ್ನು ಒಂದು 4 ಪೀಸ್ ಮಾಡ್ಕೊಂಡಿದ್ದೀನಿ. ಸೇಮ್ ನೀವು ಅಷ್ಟೇ, ಸೀರೆ ಇದ್ದರೆ ಒಂದು ಸೀರೆ ಆದರೆ ಸಾಕು. ಸೀರೆನೂ ನೀವು ಕಟ್ ಮಾಡ್ಕೊಬಿಡಬೇಕು, ಉದ್ದುದ್ದ ಕಟ್ ಮಾಡಿಕೊಂಡು, ಇಲ್ಲ ಡಬಲ್ ಕಲರಲ್ಲಿ ಮಾಡ್ಕೋಬೋದು. ನೋಡಿ ನಾನು ಆಪೋಸಿಟ್ ಮಾಡ್ತಾಯಿದ್ದೀನಲ್ಲ, ನಿಮ್ಮ ಮನೆಯಲ್ಲಿ 2 ಸೀರೆ ಇದೆ ಅಂತಂದರೆ 2 ಸೀರೆನ ಸೇರಿಸ್ಬಿಟ್ಟು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂತ. ತುಂಬ ಬೇಗನೆ ಮಾಡ್ಕೋಬೋದು. ನೋಡಿ ಸೇಮ್ ಇದೇ ಥರನೇ ಇವಾಗ ನೀವು ತಗೊಂಡಿರೋ ವೇಲಾಗಲಿ ಸೀರೆ ಆಗಲಿ ಎಷ್ಟು ತಗೊಂಡಿರ್ತೀರೋ ಪೀಸಸ್ಸು ಅಷ್ಟು ಲಾಸ್ಟ್ವರೆಗೂ ಇದೇ ಥರನೇ ಮಾಡಿಕೊಂಡು ಕೆಳಗಡೆಗೆ ನಾವು ಸೀರೆನೂ ಫಸ್ಟೇ ಸೂಜಿ ದಾರದಲ್ಲಿ ಹೊಲ್ದಿರ್ತೀವಲ್ಲ ಅದರೊಳಗಡೆಗೆ ಇದನ್ನೆಲ್ಲ ತಗೊಬಿಡಬೇಕು. ಒಂದೊಂದೇ ಈ ಥರ ಎಳಿತಾ ಇರಿ. ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಎಳೆದು ಬಿಡಬೇಕು. ಸ್ಪೂನಲ್ಲಿ ಪೂರ್ತಿ ನೀವು ಗಂಟು ಹಾಕಿರ್ತೀರಲ್ಲ ಅದಾಗೋದ್ಮೇಲೆ ಮತ್ತೆ ಎಣೆದುಕೊಂಡು ಬರಬೇಕು. ನೋಡಿ ಪೂರ್ತಿ ಎಣ್ದಿದ್ದಾಗಿದೆ. ಇನ್ನೊಂದು ಸೈಡ್ ಸ್ಪೂನ್ದು ನಾನು ಕಟ್ ಮಾಡಿಬಿಟ್ಟು ಸೂಜಿ ದಾರದಲ್ಲಿ 3 ಹಿಡ್ಕೊಂಡು ಹೊಲ್ದ್ಬಿಟ್ಟಿದ್ದೀನಿ. ಇನ್ನೊಂದು ಸೈಡು ಎಕ್ಸ್ಟ್ರಾ ಸೀರೆ ಪೀಸ್ ಇತ್ತಲ್ಲ ಇದನ್ನು ಕಟ್ ಮಾಡಿಬಿಟ್ಟೆ. ನೀವು ಯಾವ ಶೇಪಲ್ಲಾದರೂ ಇದನ್ನು ಹೊಲ್ಕೋಬೋದು. ಓವೆಲ್ ಶೇಪ್ ಬೇಕು ನಮಗಂದರೆ ಓವೆಲ್ ಶೇಪಲ್ಲೇ ಸೂಜಿ ದಾರದಲ್ಲಿ ಹೊಲ್ದು ಬಿಡಿ. ಇಲ್ಲ ನಾವು ನಾನು ರೌಂಡಾಗೆ ಹೊಲಿತಾ ಇದ್ದೀನಿ. ನೋಡಿ ಫಸ್ಟ್ ಈ ಥರ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಸೂಜಿ ದಾರದಲ್ಲಿ ಹೊಲಿಬೇಕು. ಸೂಜಿ ದಾರದಲ್ಲಿ ಅಂದರೆ ದೂರ ಜಾಸ್ತಿ ಹತ್ರ ಇರೋ ಥರ ಏನು ಹೊಲಿಬೇಡಿ, ಸ್ವಲ್ಪ ದೂರ ಸೂಜಿ ದಾರದಲ್ಲಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಿಂಗೆ ಹೊಲ್ಕೊಂಡು ಹೊಟ್ಟೋದ್ರೆ ಸಾಕು. ನಿಮಗೆ ಹೊಲಿಗೆ ಯಂತ್ರನೂ ಬೇಡ. 150 ಕೊಟ್ಟರೆ ಬರುತ್ತೆ. ಆದರೆ ಇವು ಮನೆಯಲ್ಲಿ ಇವಾಗ ವೇಲುಗಳು ಸೀರೆ ಸುಮ್ಮನೆ ವೇಸ್ಟಾಗಿ ಹಂಗೆ ಇಟ್ಬಿಟ್ಟಿರ್ತೀವಿ, ಸ್ವಲ್ಪ ಅರ್ಧೋಗಿದೆ ಅಂತಂದರೆ ಅಲ್ವಾ. ಅದರಲ್ಲಿ ನಾವೇ ಮಾಡಿದ್ರೆ ಅಂತೂ ತುಂಬ ಖುಷಿ ಕೊಡುತ್ತೆ. ಟಿ ವಿ ನೋಡೋವಾಗಂತೂ ನಾವು ಸುಮ್ಮನೆ ಫ್ರೀಯಾಗಿ ಹಂಗೆ ಕೂತ್ಕೊಂಡು ಟಿ ವಿ ನೋಡೋ ಬದಲು ಈ ಥರ ಮ್ಯಾಟ್ ಮಾಡ್ಕೊಬಿಡ್ಬೋದು. ಇದು ಜಾಸ್ತಿ ಟೈಮು ತಗೊಳ್ಳಿಲ್ಲ ನನಗೆ, ಒಂದು 15 ನಿಮಿಷ ತಗೊಂತಷ್ಟೇ. ನಿಮಗೆ ಇದರಲ್ಲಿ ₹1 ಖರ್ಚು ಕೂಡ ಆಗಲ್ಲ. ಟ್ರೈ ಮಾಡಿ ನೋಡಿ, ತೋರಿಸ್ತಾ ಇದ್ದೀನಿ. ಮ್ಯಾಟ್ ರೆಡಿಯಾಗಿದೆ. ಸೂಜಿ ದಾರದಲ್ಲಿ ಹೊಲ್ದಿರ್ತೀವಲ್ಲ, ಬಾಳ್ಕೆನೂ ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಅಂತೂ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.